ಯತ್ನಾಳ್ ಹಿಂದೂ ಹುಲಿ ಮುಸ್ಲಿಂ ವರ ವಿರೋಧಿಯಾಗಿ ಸಿಟ್ಟನ್ನ ಅನುಭವಿಸ್ತಾ ಇದ್ದಾರಾ, ಅವರ ಸಿಟ್ಟನ್ನ ಇವರು ತೆಗೆದುಕೊಳ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಯತ್ನಾಳ್ ಮೇಲೆ ಮುಸ್ಲಿಮರ ಸಿಟ್ಟು ಮುತ್ತಿಗೆ. ಉತ್ತರ ಕರ್ನಾಟಕದ ಹುಲಿ ಈಗ ಮುತ್ತಿಗೆ ಯತ್ನ. ಯತ್ನಾಳ್ ಮೇಲೆ ಮುಸ್ಲಿಮರ ಸಿಟ್ಟು ಮುತ್ತಿಗೆ. ಉತ್ತರ ಕರ್ನಾಟಕದ ಹುಲಿಕಾರ್ಗೆ ಮುತ್ತಿಗೆ ಯತ್ನ. ಮುಸ್ಲಿಂ ಯುವಕರಿಂದ ಕಪ್ಪು ಬಟ್ಟೆ ಪ್ರದರ್ಶನ, ಮುತ್ತಿಗೆ ಹಾಕಲು ಪ್ರಯತ್ನಿಸಿದವರ ಬಂಧನ. ವಿಜಯಪುರದ ಆಲಮೇಲದಲ್ಲಿ ಘಟನೆ, ಪೊಲೀಸರ ಮೇಲೆ ರೊಚ್ಚಿಗೆದ್ದಂತಹ ಮುಸ್ಲಿಂ ಮಹಿಳೆಯರು. ಯತ್ನಾಳ್ ಕಾರ್ಯಕ್ರಮ ಸ್ಥಳಕ್ಕೆ ಮುಸ್ಲಿಂ ಮಹಿಳೆಯರು ದೌಡು. ಯತ್ನಾಳ್ ಭೇಟಿಗೆ ಯತ್ನಿಸಿದರೂ ಕೂಡ ಪೊಲೀಸರ ವಶಕ್ಕೆ. ಪೊಲೀಸ್ ಠಾಣೆಯ ಬಳಿ ಭಾರೀ ಜನಜಂಗುಳಿ, ಭಾರಿ ಹೈಡ್ರಾಮಾ. ಮುಸ್ಲಿಂ ಹುಡುಗಿರನ್ನ ಪಟಾಯಿಸಿದ್ರೆ 5 ಲಕ್ಷ ರೂಪಾಯಿ ಇನಾಮ್ ಹಿಂಗಂತ ಆಫರ್ ಕೊಟ್ಟಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್. ಎಸ್ ವೀಕ್ಷಕರೇ, ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಹುಲಿ, ಹಿಂದೂ ಖಾರ್ ಅಂತ ಹೇಳಿ ಪ್ರಸಿದ್ಧಿಯನ್ನ ಪಡೆದವರು. ಇನ್ನು ಯತ್ನಾಳ್ ವಿಚಾರವನ್ನ ಮಾತನಾಡಬೇಕು ಅಂತ ಅಂದ್ರೆ, ಬಿಜೆಪಿಯಿಂದ ಉಚ್ಚಾಟಿತ ಶಾಸಕರಾಗಿರುವಂತಹ ಯತ್ನಾಳ್ ಅವರ ಕಾರ್ಯಕ್ರಮದಲ್ಲಿ ಒಂದು ಗೊಂದಲಮಯವಾಗಿರುವಂತಹ ಸಂದರ್ಭ ಬಂದಿದೆ. ಏನಪ್ಪ ಅದು ಗೊಂದಲಮಯವಾಗಿರುವಂತಹ ಸಂದರ್ಭ ಅಂತಂದ್ರೆ, ಮುಸ್ಲಿಂ ಬಾಂಧವರು ಮುತ್ತಿಗೆಯನ್ನ ಹಾಕಿರುವಂತದ್ದು. ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ, ಮುಸ್ಲಿಂ ಹುಡುಗಿಯರನ್ನ ಪಟಾಯಿಸಿದ್ರೆ 5 ಲಕ್ಷ ಇನಾಮು ಎನ್ನುವಂತಹ ವಿಚಾರವನ್ನ ಮಾತನಾಡಿದಾಗ ಅವ್ರು ಮಾತನಾಡಿದ್ರು. ಈ ವಿಚಾರವಾಗಿ ಅವರು ಘಂಟಾಘೋಷವಾಗಿ ಮಾತನಾಡಿದ್ರು. ಮುಸ್ಲಿಂ ಹುಡುಗಿಯರನ್ನ, ಸಾಬ್ರು ಹುಡುಗಿಯರನ್ನ ಲವ್ ಮಾಡಿದ್ರೆ, ಪಠಾಯಿಸಿದ್ರೆ 5 ಲಕ್ಷ ಇನಾಮ್ ಕೊಡುವುದಾಗಿ ರಾಜಾರೋಷವಾಗಿ ಮಾತನಾಡಿರುವಂತಹ ಯತ್ನಾಳ್ಗೆ ಈಗ ಸಂಕಷ್ಟ ಶುರುವಾಗಿದೆ. ಆಫರ್ ನೀಡಿದ್ದಂತಹ ಬಸವನಗೌಡ ಪಾಟೀಲ್ ಯತ್ನಾಳ್ ವಿಜಯಪುರದ ಆಲಮೇಲದಲ್ಲಿ ಒಂದು ಘಟನೆ ನಡೆದಿದೆ. ಎಸ್ ವೀಕ್ಷಕರೇ, ಇದು ಏನು ಅಂತಂದರೆ ಬಾಂಧವ್ಯವನ್ನು ಕೆಣಕುವಂತಹ ವಿಚಾರ. ಇದು ಈ ಅತಿ ಸೂಕ್ಷ್ಮ ವಿಚಾರದಲ್ಲಿ ಅದು ಯಾವ ರೀತಿಯಾಗಿ ಯತ್ನಾಳ್ ಅವರು ಹೀಗೆ ಮಾತನಾಡಿದ್ರೋ ಗೊತ್ತಿಲ್ಲ. ಅತಿ ಸೂಕ್ಷ್ಮ ವಿಚಾರ ಇದು. ಅಂದರೆ ಎಲ್ಲರೂ ಒಂದೇ, ಎಲ್ಲರೂ ಭಾರತೀಯರು ಅಂತ ಹೇಳುವಂತಹ ಸಮಯದಲ್ಲಿ ಮುಸ್ಲಿಂ ಮಹಿಳೆಯರನ್ನು ಪಟಾಯಿಸಿದ್ರೆ 5 ಲಕ್ಷ ಇನಾಮು ಎನ್ನುವಂತಹ ವಿಚಾರವನ್ನು ಮಾತನಾಡಿದ್ದು ಅದು ಯಾಕೋ ಕೆಲವೊಂದಿಷ್ಟು ಜನಕ್ಕೆ ಸರಿ ಕಾಣಿಸ್ತಾ ಇಲ್ಲ. ಇನ್ನೊಂದು, ಹೌದು, ಲವ್ ಜಿಹಾದ್ಗಳು ನಡೀತಾ ಇದೆ, ಇಲ್ಲ ಅಂತ ಹೇಳಕ್ ಆಗ್ತಾನೆ ಇಲ್ಲ. ಯಾಕಂದ್ರೆ ಸಾಕಷ್ಟು ವಿಚಾರಗಳು ಹೊರಗೆ ಬರ್ತಾ ಇರುವ ಕಾರಣಕ್ಕಾಗಿ ಲವ್ ಜಿಹಾದ್ ನಡೀತಾ ಇದೆ. ಅದನ್ನು ತಡೆಗಟ್ಟಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು ಹೊರತು ಮುಸ್ಲಿಂ ಹುಡುಗಿರನ್ನ ಪಟಾಯಿಸಿ ಅಂತಂದ್ರೆ ಅದು ಯಾವ ಲೆಕ್ಕ ಅಲ್ವಾ? ಆ ಒಂದು ನಿಟ್ಟಿನಲ್ಲಿ ಕೋಪಗೊಂಡಿರುವಂತಹ ಮುಸ್ಲಿಂ ಬಾಂಧವರು ಕಾರ್ಯಕ್ರಮ ಒಂದರಲ್ಲಿ ಮುತ್ತಿಗೆ ಹಾಕಿರುವಂತಹ ದೃಶ್ಯವನ್ನ ಈಗ ನೋಡ್ತಾ ಇದ್ದೀರಾ ನೀವು. ಜೂಮ್ ಮಾಡಿ ನೋಡತ್ತ ನನಗೆ ಕೇಳ್ತೇನೆ ಮಾಡಿ ಹೇಳೋದು.
ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.